ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ಪ್ರಕರಣದ ಬಗ್ಗೆ ಇದೀಗ ಇವರು ಹೇಳ್ತಾ ಇದ್ರು, ಮಂಜುನಾಥ್ ಅವರು ಹೇಳ್ತಾ ಇದ್ರು, ತನಿಖೆ ಆದರೆ ಮಾತ್ರ ಸತ್ಯ ಹೊರಗೆ ಬರುತ್ತೆ. ಹೆಂಗೆ, ಹೌ ಇಟ್ ಈಸ್ ಪಾಸಿಬಲ್ ಗೊತ್ತಾಗುತ್ತಾ? ಸರ್ ತನಿಖೆ ಪಕ್ಕಕ್ಕಿಡಿ. ಇಲ್ಲಿ ಫಾರೆಸ್ಟ್ ಅವ್ರು ಏನ್ ಹೇಳ್ತಾ ಇದಾರೆ, ನಾವು ತಂಡ ಕಟ್ಕೊಂಡು ನಮ್ಗೆ ಮಾಹಿತಿ ಇತ್ತು, 4 ದಿನ ಕಾಡ್ನೊಳಗೆ ಹೋಗಿದ್ದಾರೆ, ಹೌದು, ಅವ್ರನ್ನ ಹಿಡಿಲಿಕ್ಕೆ ನಾವು ಒಂದು ದೊಡ್ಡ ತಂಡ ಕಟ್ಟಿದೀವಿ, ಹಲವಾರು ಫಾರೆಸ್ಟ್ ಅಧಿಕಾರಿಗಳು ಸೇರ್ಕೊಂಡಿದ್ದೀರಿ ಅಂತ. ಅವ್ರೇನು ಟೆರರಿಸ್ಟ್ಗಳಲ್ಲ ಸರ್, ಅವ್ರು ಯಾವ್ದೋ ದೊಡ್ಡ ಬಾಂಬ್ ಹಿಡ್ಕೊಂಡು ಹೋಗಿದ್ದಾರೆ ಅಥವಾ ಇವ್ರ ಮೈ ಮೇಲೆ ಎಸ್ದು ಬಿಡ್ತಾರೆ ಅಂತ. ಆಮೇಲೆ ಇವರು ಅರೆಸ್ಟ್ ಮಾಡ್ಬೇಕು. ಆ ಎನ್ಕೌಂಟರ್ ಅಂತ ನಮ್ಮ ಎಲ್ಲ ಮಾಧ್ಯಮದವ್ರು ಬಳಸ್ತಾ ಇದ್ದಾರೆ. ಎನ್ಕೌಂಟರ್ ಮಾಡೋದು ಫಾರೆಸ್ಟ್ ಅವ್ರ ಕೆಲಸನೇ ಅಲ್ಲ. ಅಂದ್ರೆ ಪೊಲೀಸರು ಮಾಡಬೇಕಾಗಿದ್ದ ಕೆಲಸವನ್ನು ಇವ್ರು ಮಾಡಿದ್ದಾರೆ ಅಂತ. ಹೌದು, ಪೊಲೀಸರು ಯಾವಾಗ ಮಾಡ್ಬೇಕು, ಸಿಕ್ದವಾಗೆಲ್ಲ ಎನ್ಕೌಂಟರ್ ಮಾಡಿದ್ರೆ ಅವ್ರ ಬಟ್ಟೆ ಬಿಚ್ಚಿಸ್ತಾರೆ. ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಇದೆ, ಯಾಕೆ ಯಾವಾಗ ಎನ್ಕೌಂಟರ್ ಮಾಡ್ಬೇಕು, ಎಂತ ಟೈಮಲ್ಲಿ ಮಾಡ್ಬೇಕು ಅಂತ ಇದೆ. ಯಾರಿಗೆ ಎನ್ಕೌಂಟರ್ ಮಾಡ್ತಾರೆ ಅಂದ್ರೆ ಹೈಲಿ ಡೆಡ್ಲಿ. ಸರ್, ಇವತ್ತು ನಾವು ಕಸಬ್ನ ಕರ್ಕೊಂಡ್ ಬಂದು ಅವನಿಗೆ ನ್ಯಾಯ ಕೊಡ್ಸಕ್ಕೆ ಪ್ರಯತ್ನ ಮಾಡಿದೀವಿ. ಅದೇ ತರ ಹೆಡ್ಲಿ ಸಾಕಷ್ಟು ಟೆರರಿಸ್ಟ್ಗಳಿಗೆ ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವ ಕೊಟ್ಟು ಏನ್ ಮಾಡ್ಬೇಕು ಅಂತ ಹೇಳಿ ಹೇಳ್ಕೊಟ್ಟಿದೆ. ಅಂತದ್ರಲ್ಲಿ ಒಂದು 3 ಜನ ಅವರು ರೈತರು ಅಥವಾ ಕಳ್ಳರು ಅಥವಾ ಪ್ರಾಣಿ ಬಲಿನೇ ತಗೊಂಡ್ಬಿಟ್ಟಿದ್ದಾರೆ ಅಂತಾನೆ ತಿಳ್ಕೊಳ್ಳೋಣ. ಅವ್ರ ಪ್ರಾಣನ ತಗೊಳಕ್ಕೆ ಇವ್ರು ಯಾರು ಸರ್? ನನ್ನ ಮೇಲೆ ದಾಳಿ ಆಯ್ತು, ನನ್ನ ಆತ್ಮರಕ್ಷಣೆಗಾಗಿ ನಾವು ದಾಳಿ ಮಾಡಿದೀವಿ ಅನ್ನೋದು ಅರಣ್ಯ ಇಲಾಖೆ ಹೇಳ್ತಾ ಇರೋದು. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಈಗ. ಸರ್, ರಾಮಲಿಂಗಾರೆಡ್ಡಿ ಅವ್ರಿಗೆ ಮಾಹಿತಿ ಕೊರತೆ ಇರುತ್ತೆ. ಅವರು CCF ಹತ್ರ ಕೇಳಿರ್ತಾರೆ. ಅವರನ್ನ ಡಿಪೆಂಡ್ ಮಾಡ್ಕೊಳ್ಳಿಕ್ಕೆ, ತನ್ನ ಅಧಿಕಾರಿಗಳನ್ನ ಡಿಪೆಂಡ್ ಮಾಡ್ಕೊಳ್ಳಿಕ್ಕೆ ರಾಮಲಿಂಗಾರೆಡ್ಡಿ ಅವರಿಗೆ ಬೇರೆ ಆಪ್ಷನ್ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಇವ್ರ ಹತ್ರ ಮೆನ್ ಜಾಸ್ತಿ ಇರುತ್ತೆ. ಇವ್ರಿಗೆ ಆಲ್ರೆಡಿ ಗೊತ್ತಿದೆ 4 ಜನ ಹೋಗಿದ್ದಾರೆ ಅಂದ್ರೆ, ಇವ್ರು ಒಂದೊಂದು ತಂಡ ಅಂದ್ರೆ 55 ಜನ ಹೋಗಿರ್ತಾರೆ ಒಂದ್ ತಂಡದಲ್ಲಿ. ಅವ್ರನ್ನ ಅರೆಸ್ಟ್ ಮಾಡ್ಬೇಕೇ ವಿನಃ ಆಮೇಲೆ ಕತ್ಲು, ಇವರು 5 ಗಂಟೆ ಅಂತ ಹೇಳ್ತಾ ಇದಾರೆ, ಕರೆಕ್ಟ್ ಆಗಿ ಯಾರು ನೋಡಿಲ್ಲ. 5 ಗಂಟೆಯಲ್ಲಿ ಕತ್ಲಿರುತ್ತೆ. ಇವ್ರ ಹತ್ರ 50 ಟಾರ್ಚ್ ಇರುತ್ತೆ, ಅವ್ರ ಹತ್ರ 3 ಟಾರ್ಚ್ ಇರುತ್ತೆ. ಸೊ ಇವರು ಸುತ್ತುವರೆದು ಹಿಡಿಬೇಕು, ಇವರು ಶೋಕಿ ಮಾಡ್ಲಿಕ್ಕೆ. ಆಮೇಲೆ ಇವರು ಹಳ್ಳಿ ಜನರ ಮೇಲೆ, ಫಾರೆಸ್ಟ್ ಅವ್ರಿಗೆ ಆ ಸುತ್ತಮುತ್ತ ದ್ವೇಷ ಇದೆ ಸರ್. ಮೇನ್ ಆಗಿ ನಾವು ನೋಡ್ಬೇಕಾಗಿರೋದು ಅದೇನೆ. ಯಾಕೆ ಅಂತಂದ್ರೆ ಇತ್ತೀಚೆಗೆ ನಡೆದಂತ ಪ್ರಕರಣಗಳಲ್ಲಿ ವಿಷ ಇಟ್ಟಿದ್ದಾರೆ. ಇವ್ರನ್ನ ಬಂದೋಬಸ್ತ್ ಮಾಡಕ್ಕೆ ನಮ್ ಕೈಲಿ ಯೋಗ್ಯತೆ ಇಲ್ಲ. ಇವ್ರನ್ನ ಏನಾದ್ರು ಮಾಡಿ ಎದುರಿಸ್ಬೇಕು ಅಂತ ಹೇಳಿ ಈ 3 ಜನರ ಪ್ರಾಣನ ಕುತ್ತಿಗೆ ಹಿಡಿದು ಕೊಯ್ದಿದ್ದಾರೆ ಅಂತ ಹೇಳ್ಬೇಕು. ಇದು ಕೊಲೆ ಸರ್, ಇದು ಎನ್ಕೌಂಟರ್ ಅಂತ ಹೇಳ್ಬೇಕು.